ಹಾಯ್ ನಮಸ್ಕಾರ ಎಲ್ರಿಗೂ. ಟಾಕ್ಸಿಕ್ ಚಿತ್ರದ ನೆಕ್ಸ್ಟ್ ಪ್ರಮೋಷನಲ್ ಕಂಟೆಂಟ್ ರಿಲೀಸ್ ಆಗಿದೆ. ಸೊ ರೀಸೆಂಟ್ಲಿ ಲೇಡೀಸ್ ಆ್ಯಂಡ್ ಲೇಡೀಸ್ ಅಂತೇಳಿ ಒಂದು ಟೀಸರ್ ಕೈಂಡ್ ರೀತಿಯಲ್ಲಿ ಅವರು ರಿಲೀಸ್ ಮಾಡಿದರು. ಆದರೆ ಇವಾಗ ಒಂದು ಸಾಂಗ್ ರಿಲೀಸ್ ಮಾಡಿದ್ದಾರೆ, ತಬಾಹಿ ಸಾಂಗ್. ಸೊ ನಾವು ಆಲ್ರೆಡಿ ಆಡಿಯೋ ಸಾಂಗ್ ಕೇಳಿದ್ವಿ. ಸೊ ಮಾರ್ಚ್ 19ಗೆ ರಿಲೀಸ್ ಪ್ಲಾನ್ ಆಗಿತ್ತಲ್ಲ, ಸೊ ಅವಾಗಲೇ ಅದು ಆಡಿಯೋ ಸಾಂಗ್ ರಿಲೀಸ್ ಮಾಡಿದ್ರು. ಸೊ ವಿಡಿಯೋ ಸಾಂಗ್ ಬಿಡ್ತಾರೆ ಅಂತೇಳಿ ಬಹಳಷ್ಟು ಎಕ್ಸ್ಪೆಕ್ಟೇಷನ್ ಇತ್ತು, ಆದರೆ ಅವಾಗ ಬಿಟ್ಟಿದ್ದಿಲ್ಲ. ಸೊ ಟಾಕ್ಸಿಕ್ ಸಿನಿಮಾ ಪೋಸ್ಟ್ಪೋನ್ ಆಯಿತು. ಆದರೆ ಇವಾಗ ಪ್ರಾಪರ್ ಆಗಿ ಒಂದು ವಿಡಿಯೋ ಸಾಂಗ್ ಬಿಟ್ಟಿದ್ದಾರೆ. ಸೊ ನಾನು ಅನ್ಕೊಂಡಿದ್ದೆ ಲಿರಿಕಲ್ ಸ್ವಲ್ಪ ಮಿಡ್ಲಲ್ಲಿ ಸೊ ವಿಡಿಯೋ ಬರುತ್ತೆ ಅಂತೇಳಿ. ಎಲ್ಲ ಸಾಂಗ್ ಯೂಶಲಿ ಎಲ್ಲ ಸಾಂಗ್ ರಿಲೀಸ್ ಮಾಡ್ತಾರಲ್ಲ, ಸೊ ಅದೇ ಥರ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಆದರೆ ಇದು ಒಂದು ಪ್ರಾಪರ್ ಆಗಿ ವಿಡಿಯೋ ಸಾಂಗ್ ಇದೆ. ಸೊ ಎಲ್ಲೂ ಲಿರಿಕಲ್ ಇಲ್ಲ. ಸೊ ಚೆನ್ನಾಗಿ ಒಂದು ಒಳ್ಳೆ ಡಿಸಿಷನ್. ಸೊ ಸಾಂಗ್ ಬಗ್ಗೆ ಮಾತಾಡಬೇಕಂದ್ರೆ ಸಾಂಗ್ ಚೆನ್ನಾಗಿದೆ, ವಿಜುವಲಿ ಚೆನ್ನಾಗಿದೆ ಗುರು. ಸೊ ಬೀಚ್ ಸೀನ್ ಆಗಲಿ, ಸೊ ಯಶ್ ಸರ್ ಅವರು ಅಂತೂ ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದ್ದಾರೆ. ಸೊ ಲೊಕೇಶನ್ಸ್ ಫ್ಯಾಬುಲಸ್, ಫಂಟ್ಯಾಸ್ಟಿಕ್ ಆಗಿದೆ, ಚೆನ್ನಾಗಿದೆ ಲೊಕೇಶನ್ಸ್. ಸಾಂಗ್ ಸ್ವಲ್ಪ ಬೋಲ್ಡ್ ಆಗಿದೆ. ಸೊ ಎಲ್ಲರಿಗೂ ಗೊತ್ತು. ಸೊ ಟಾಕ್ಸಿಕ್ ಸಿನಿಮಾದಲ್ಲಿ ಎಲ್ಲಿ ನಾವು ಬರ್ತ್ಡೇ ಪಿಕ್ ಬಂದಿತ್ತಲ್ಲ, ಅಲ್ಲಿಂದ ಬೋಲ್ಡ್ ಸೀನ್ ನೋಡ್ಕೊಂತ ಬರ್ತಾ ಇದೀವಿ. ಸೊ ನೋ ಪ್ರಾಬ್ಲಮ್. ಸೊ ಇವಾಗ ನಮಗೆ ಹಂಗೆ ಕಾಣಿಸುತ್ತೆ. ಸೊ ಸಿನಿಮಾ ಬಂದಾಗ ಗೊತ್ತಾಗುತ್ತೆ ಈ ಸಾಂಗ್ ಏನಕ್ಕೆ ಬರುತ್ತೆ ಮತ್ತು ಈ ತರ ಸೀನ್ ಏನಕ್ಕಿದೆ ಅಂತೇಳಿ. ಸೊ ಈ ಸಾಂಗ್ ಅಲ್ಲಿ ತಾರಾ ಸುತಾರಿ ಅವರು ಕೂಡ ಇದ್ದಾರೆ ಮತ್ತು ನಯನ್ ತಾರಾ ಅವರು ಕೂಡ ಇದ್ದಾರೆ. ಸೊ ತಾರಾ ಸುತಾರಿ ಅವರು ಕೂಡ ಹೇಳ್ತಾರೆ ಯಶ್ ಸರಿಗೆ, ಲಾಸ್ಟ್ ಅಲ್ಲಿ ಡೈಲಾಗ್ ಕೂಡ ಇದೆ ಒಂದು, ಇಷ್ಟು ಸ್ವಾರ್ಥಿಗೂ ಕೂಡ ಪ್ರೀತಿ ಆಗುತ್ತಾ ಅಂತೇಳಿ. ಸೊ ಯಶ್ ಸರ್ ಅವರು ಕಷ್ಟ ಅನ್ಸುತ್ತೆ ಅಂತ ಹೇಳ್ತಾರೆ. ಸೊ ಯಶ್ ಸರ್ ಅವರು ಇದರಲ್ಲಿ ಏನಾದ್ರು ಸ್ವಾರ್ಥಿನ, ಸೊ ಏನ್ ಡಬಲ್ ಗೇಮ್ ಆಡ್ತಾ ಇದಾರ ಈ ಸಿನಿಮಾದಲ್ಲಿ? ಸೊ ಇದೆಲ್ಲ ನಮಗೆ ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಓವರ್ ಆಲ್ ಸಾಂಗ್ ಚೆನ್ನಾಗಿದೆ. ಸೊ ಫಸ್ಟ್ ಟೈಮ್ ಕೇಳಿದಾಗ, ನಾವು ಯಾವಾಗ ಆಡಿಯೋ ಸಾಂಗ್ ಬಿಟ್ಟಿದ್ರಲ್ಲ, ಸೊ ಅವಾಗ ಕೇಳಿದಾಗ ಏನು ಸಾಂಗ್ ಅಷ್ಟು ಇಷ್ಟ ಆಗಿದ್ದಿಲ್ಲ. ಸೊ ಯಾವಾಗ ನಾವು 2 to 3 ಟೈಮ್ಸ್ ರಿಪೀಟ್ ಮೋಡಲ್ಲಿ ನೋಡಿದ್ವಿ, ಸೊ ಅವಾಗ ಸಾಂಗ್ ನನಗೂ ಕೂಡ ಚೆನ್ನಾಗಿ ಅನಿಸ್ತು. ಸೊ ಪ್ಲಸ್ ಇವಾಗ ವಿಡಿಯೋ ಸಾಂಗ್ ಬಿಟ್ಟಿದ್ದಾರೆ. ಸೊ ವಿಡಿಯೋ ಪ್ಲಸ್ ಆಡಿಯೋ ಸಿಂಕ್ ಆಗಿ ಸೊ ಒಂದು ಒಳ್ಳೆಯ ಸಾಂಗ್ ಅಂತ ಅನಿಸ್ತು. ಸೊ ಸಿನಿಮಾದಲ್ಲಿ ನೋಡಬೇಕು ಯಾವ ಥರ ಇರುತ್ತೆ ಅಂತೇಳಿ. ಸೊ ಓವರ್ ಆಲ್ ಸಾಂಗ್ ಚೆನ್ನಾಗಿ ಮೂಡ್ ಬಂದಿದೆ. ಸೊ ಈ ಬೋಲ್ಡ್ ಸೀನ್ ನೋಡಿದ್ಮೇಲೆ ಸೊ ಸೆನ್ಸರ್ ಸರ್ಟಿಫಿಕೇಟಿಗೆ ಏನು ಪ್ರಾಬ್ಲಮ್ ಭಾಳ ಆಗುತ್ತೆ ಗುರು. ಸೊ ಭಾಳಷ್ಟು ಜನ ಹೇಳ್ತಾ ಇದ್ರಿ. ಸೊ ಇದರ ರನ್ ಟೈಮ್ 3 hours 15 minutes ಇದೆ ಅಂತೇಳಿ ಒಂದು ಅಪ್ಡೇಟ್ ಬರ್ತಾ ಇತ್ತು. ಸೊ ಅದು ನನಗೆ ಇಲ್ಲ ಅನಿಸುತ್ತೆ. ಏನಕ್ಕಪ್ಪ ಅಂದರೆ ಇನ್ನು ಈ ಚಿತ್ರದ ಸೆನ್ಸರ್ ಸರ್ಟಿಫಿಕೇಟ್ ಆಗಿಲ್ಲ. ಸೊ ಸೆನ್ಸರ್ ಸರ್ಟಿಫಿಕೇಟ್ ಆದಮೇಲೆ ಗೊತ್ತಾಗುತ್ತೆ ಸೊ ಎಷ್ಟು ರನ್ ಟೈಮ್ ಇದೆ ಅಂತೇಳಿ. ಸೊ ಇದಕ್ಕಿಂತ ಜಾಸ್ತಿ ಆಗ್ಬೋದು, ಇದಕ್ಕಿಂತ ಕಡಿಮೆ ಕೂಡ ರನ್ ಟೈಮ್ ಇದು ಚಿತ್ರದ ಆಗ್ಬೋದು. ಸೊ ಯೂಶಲಿ ಎಲ್ಲ ದೊಡ್ಡ ಸಿನಿಮಾಗಳು 3 hours ಮೇಲೇನೆ ಇದಾವೆ ರನ್ ಟೈಮ್. ಸೊ ಇದು ಕೂಡ 3 hours 30 minutes ಅಥವಾ 3 hours 20 minutes ಇದ್ರೂ ಆಶ್ಚರ್ಯ ಇಲ್ಲ. ಸೊ ನೋಡೋಣ ಎಷ್ಟೇ ಲೆಂತ್ ಇರಲಿ. ಸೊ ನಾವಂತೂ ಟಾಕ್ಸಿಕ್ ಚಿತ್ರನ ನೋಡೇ ನೋಡ್ತೀವಿ, ನೋ ಡೌಟ್. ಸೊ ಆಲ್ ದ ಬೆಸ್ಟ್ ಟಾಕ್ಸಿಕ್ ಟೀಮ್, ಒಳ್ಳೇದಾಗಲಿ. ವೇಟಿಂಗ್ ಫಾರ್ ಟಾಕ್ಸಿಕ್. ಇದೇ ಥರ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ನಮಸ್ಕಾರ.